ಕೂಡ ನಿರಂತರವಾಗಿ ವರದಿ ಮಾಡ್ತಿದ್ದೀರಿ, ಸ್ಪಾಟ್ ಅಲ್ಲಿ ಇದ್ದೀರಿ, ಆ ಮೃತ ಬಾಣಂತಿಯರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ. ಹೇಗಿದೆ ಅವರ ಮನ ಮತ್ತು ಮನಸ್ಥಿತಿ? ಖಂಡಿತವಾಗ್ಲೂ ಕೂಡ ಶ್ರುತಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಮೇಡಮ್ ಅವರೇ, ನಿಮಗೆ ತಾಯಿ ಕರುಳು ಅನ್ನೋದಿಲ್ವಾ? ತಾವು ಕೂಡ ಒಂದು ಮಗುವನ್ನ ಹೆತ್ತು ಹೊತ್ತು ಸಾಕಿ ಸಲುಹಿ ಇವತ್ತು ರಾಜ್ಯದ ಮಂತ್ರಿ ನೀವು. ತಮಗೆ ಮಾಧ್ಯಮದ ಮುಂದೆ ಮಾತಾಡುವಾಗ 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಮ್ಮ ಸರ್ಕಾರದ ಹೊಣೆಗೇಡಿತನಕ್ಕೆ ಇವತ್ತು 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಾವು ಅದಕ್ಕೆ ಜವಾಬ್ದಾರರಲ್ವಾ? ತಾವು ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇನ್ನೊಂದು ಇಲಾಖೆಯವ್ರು ಕೊಡ್ತಾರೆ, ಮತ್ತೊಬ್ರು ಕೊಡ್ತಾರೆ ಅಂತ ಹೇಳೋದಕ್ಕೆ ನೀವೇ ಬೇಕಾ? ಊರು ಉಸಾಬರಿ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ತಾಯಿ ಇವತ್ತು ನೀವು ಮಾಡಿದಂಥ ಎಡವಟ್ಟಿಗೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮೃತಪಟ್ರಲ್ಲ, ಆ ಮಗುವಿನ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಒಂದು ಪ್ರಾಮಿಸ್ ಮಾಡುತ್ತೆ, ಬಳ್ಳಾರಿಯ ಜನರಿಗೆ, ಇಡೀ ರಾಜ್ಯದ ಜನರಿಗೆ ಈ ಸರ್ಕಾರ ಜವಾಬ್ದಾರಿಯನ್ನು ಮರೆತು ಬಡವರ ಪಕ್ಷ, ಬಡವರ ಸರ್ಕಾರ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡ ಜನ ಹೋಗುವಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಎಷ್ಟು ಅವ್ಯವಸ್ಥೆಯ ಆಗರವಾಗಿ ಒಂದಾದ ರಿಪಬ್ಲಿಕ್ ಕನ್ನಡ ಇವತ್ತು ಪ್ರಾಮಿಸ್ ಮಾಡ್ತಾ ಇದೆ ಜನರಿಗೆ. ನೋಡಿ, ಇಂಥ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದ. ಕೂಡ ನಿರಂತರವಾಗಿ ವರದಿ ಮಾಡ್ತಿದ್ದೀರಿ, ಸ್ಪಾಟ್ ಅಲ್ಲಿ ಇದ್ದೀರಿ, ಆ ಮೃತ ಬಾಣಂತಿಯರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ. ಹೇಗಿದೆ ಅವರ ಮನ ಮತ್ತು ಮನಸ್ಥಿತಿ? ಖಂಡಿತವಾಗ್ಲೂ ಕೂಡ ಶ್ರುತಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಮೇಡಮ್ ಅವರೇ, ನಿಮಗೆ ತಾಯಿ ಕರುಳು ಅನ್ನೋದಿಲ್ವಾ? ತಾವು ಕೂಡ ಒಂದು ಮಗುವನ್ನ ಹೆತ್ತು ಹೊತ್ತು ಸಾಕಿ ಸಲುಹಿ ಇವತ್ತು ರಾಜ್ಯದ ಮಂತ್ರಿ ನೀವು. ತಮಗೆ ಮಾಧ್ಯಮದ ಮುಂದೆ ಮಾತಾಡುವಾಗ 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಮ್ಮ ಸರ್ಕಾರದ ಹೊಣೆಗೇಡಿತನಕ್ಕೆ ಇವತ್ತು 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಾವು ಅದಕ್ಕೆ ಜವಾಬ್ದಾರರಲ್ವಾ? ತಾವು ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇನ್ನೊಂದು ಇಲಾಖೆಯವ್ರು ಕೊಡ್ತಾರೆ, ಮತ್ತೊಬ್ರು ಕೊಡ್ತಾರೆ ಅಂತ ಹೇಳೋದಕ್ಕೆ ನೀವೇ ಬೇಕಾ? ಊರು ಉಸಾಬರಿ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ತಾಯಿ ಇವತ್ತು ನೀವು ಮಾಡಿದಂಥ ಎಡವಟ್ಟಿಗೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮೃತಪಟ್ರಲ್ಲ, ಆ ಮಗುವಿನ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಒಂದು ಪ್ರಾಮಿಸ್ ಮಾಡುತ್ತೆ, ಬಳ್ಳಾರಿಯ ಜನರಿಗೆ, ಇಡೀ ರಾಜ್ಯದ ಜನರಿಗೆ ಈ ಸರ್ಕಾರ ಜವಾಬ್ದಾರಿಯನ್ನು ಮರೆತು ಬಡವರ ಪಕ್ಷ, ಬಡವರ ಸರ್ಕಾರ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡ ಜನ ಹೋಗುವಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಎಷ್ಟು ಅವ್ಯವಸ್ಥೆಯ ಆಗರವಾಗಿ ಒಂದಾದ ರಿಪಬ್ಲಿಕ್ ಕನ್ನಡ ಇವತ್ತು ಪ್ರಾಮಿಸ್ ಮಾಡ್ತಾ ಇದೆ ಜನರಿಗೆ. ನೋಡಿ, ಇಂಥ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದ. ಕೂಡ ನಿರಂತರವಾಗಿ ವರದಿ ಮಾಡ್ತಿದ್ದೀರಿ, ಸ್ಪಾಟ್ ಅಲ್ಲಿ ಇದ್ದೀರಿ, ಆ ಮೃತ ಬಾಣಂತಿಯರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ. ಹೇಗಿದೆ ಅವರ ಮನ ಮತ್ತು ಮನಸ್ಥಿತಿ? ಖಂಡಿತವಾಗ್ಲೂ ಕೂಡ ಶ್ರುತಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಮೇಡಮ್ ಅವರೇ, ನಿಮಗೆ ತಾಯಿ ಕರುಳು ಅನ್ನೋದಿಲ್ವಾ? ತಾವು ಕೂಡ ಒಂದು ಮಗುವನ್ನ ಹೆತ್ತು ಹೊತ್ತು ಸಾಕಿ ಸಲುಹಿ ಇವತ್ತು ರಾಜ್ಯದ ಮಂತ್ರಿ ನೀವು. ತಮಗೆ ಮಾಧ್ಯಮದ ಮುಂದೆ ಮಾತಾಡುವಾಗ 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಮ್ಮ ಸರ್ಕಾರದ ಹೊಣೆಗೇಡಿತನಕ್ಕೆ ಇವತ್ತು 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಾವು ಅದಕ್ಕೆ ಜವಾಬ್ದಾರರಲ್ವಾ? ತಾವು ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇನ್ನೊಂದು ಇಲಾಖೆಯವ್ರು ಕೊಡ್ತಾರೆ, ಮತ್ತೊಬ್ರು ಕೊಡ್ತಾರೆ ಅಂತ ಹೇಳೋದಕ್ಕೆ ನೀವೇ ಬೇಕಾ? ಊರು ಉಸಾಬರಿ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ತಾಯಿ ಇವತ್ತು ನೀವು ಮಾಡಿದಂಥ ಎಡವಟ್ಟಿಗೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮೃತಪಟ್ರಲ್ಲ, ಆ ಮಗುವಿನ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಒಂದು ಪ್ರಾಮಿಸ್ ಮಾಡುತ್ತೆ, ಬಳ್ಳಾರಿಯ ಜನರಿಗೆ, ಇಡೀ ರಾಜ್ಯದ ಜನರಿಗೆ ಈ ಸರ್ಕಾರ ಜವಾಬ್ದಾರಿಯನ್ನು ಮರೆತು ಬಡವರ ಪಕ್ಷ, ಬಡವರ ಸರ್ಕಾರ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡ ಜನ ಹೋಗುವಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಎಷ್ಟು ಅವ್ಯವಸ್ಥೆಯ ಆಗರವಾಗಿ ಒಂದಾದ ರಿಪಬ್ಲಿಕ್ ಕನ್ನಡ ಇವತ್ತು ಪ್ರಾಮಿಸ್ ಮಾಡ್ತಾ ಇದೆ ಜನರಿಗೆ. ನೋಡಿ, ಇಂಥ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದ.
ಕೂಡ ನಿರಂತರವಾಗಿ ವರದಿ ಮಾಡ್ತಿದ್ದೀರಿ, ಸ್ಪಾಟ್ ಅಲ್ಲಿ ಇದ್ದೀರಿ. ಆ ಮೃತ ಬಾಣಂತಿಯರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ. ಹೇಗಿದೆ ಅವರ ಮನ ಮತ್ತು ಮನಸ್ಥಿತಿ? ಖಂಡಿತವಾಗ್ಲೂ ಕೂಡ ಶ್ರುತಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಮೇಡಮ್ ಅವರೇ, ನಿಮಗೆ ತಾಯಿ ಕರುಳು ಅನ್ನೋದಿಲ್ವಾ? ತಾವು ಕೂಡ ಒಂದು ಮಗುವನ್ನ ಹೊತ್ತು ಸಾಕಿ ಸಲುಹಿ ಇವತ್ತು ರಾಜ್ಯದ ಮಂತ್ರಿ ನೀವು. ತಮಗೆ ಮಾಧ್ಯಮದ ಮುಂದೆ ಮಾತಾಡುವಾಗ 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಮ್ಮ ಸರ್ಕಾರದ ಹೊಣೆಗೇಡಿತನಕ್ಕೆ ಇವತ್ತು 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಾವು ಅದಕ್ಕೆ ಜವಾಬ್ದಾರರಲ್ವಾ? ತಾವು ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇನ್ನೊಂದು ಇಲಾಖೆಯವ್ರು ಕೊಡ್ತಾರೆ, ಮತ್ತೊಬ್ರು ಕೊಡ್ತಾರೆ ಅಂತ ಹೇಳೋದಕ್ಕೆ ನೀವೇ ಬೇಕಾ? ಉಸಾಬರಿ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ತಾಯಿ ಇವತ್ತು ನೀವು ಮಾಡಿದಂಥ ಎಡವಟ್ಟಿಗೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮೃತಪಟ್ರಲ್ಲ, ಆ ಮಗುವಿನ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಒಂದು ಪ್ರಾಮಿಸ್ ಮಾಡುತ್ತೆ, ಬಳ್ಳಾರಿಯ ಜನರಿಗೆ, ಇಡೀ ರಾಜ್ಯದ ಜನರಿಗೆ ಈ ಸರ್ಕಾರ ಜವಾಬ್ದಾರಿಯನ್ನು ಮರೆತು ಬಡವರ ಪಕ್ಷ, ಬಡವರ ಸರ್ಕಾರ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡ ಜನ ಹೋಗುವಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಎಷ್ಟು ಅವ್ಯವಸ್ಥೆಯ ಆಗರವಾಗಿ ಒಂದಾದ ರಿಪಬ್ಲಿಕ್ ಕನ್ನಡ ಇವತ್ತು ಪ್ರಾಮಿಸ್ ಮಾಡ್ತಾ ಇದೆ ಜನರಿಗೆ. ನೋಡಿ, ಇಂಥ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದ. ಕೂಡ ನಿರಂತರವಾಗಿ ವರದಿ ಮಾಡ್ತಿದ್ದೀರಿ, ಸ್ಪಾಟ್ ಅಲ್ಲಿ ಇದ್ದೀರಿ. ಆ ಮೃತ ಬಾಣಂತಿಯರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ. ಹೇಗಿದೆ ಅವರ ಮನ ಮತ್ತು ಮನಸ್ಥಿತಿ? ಖಂಡಿತವಾಗ್ಲೂ ಕೂಡ ಶ್ರುತಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಮೇಡಮ್ ಅವರೇ, ನಿಮಗೆ ತಾಯಿ ಕರುಳು ಅನ್ನೋದಿಲ್ವಾ? ತಾವು ಕೂಡ ಒಂದು ಮಗುವನ್ನ ಹೊತ್ತು ಸಾಕಿ ಸಲುಹಿ ಇವತ್ತು ರಾಜ್ಯದ ಮಂತ್ರಿ ನೀವು. ತಮಗೆ ಮಾಧ್ಯಮದ ಮುಂದೆ ಮಾತಾಡುವಾಗ 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಮ್ಮ ಸರ್ಕಾರದ ಹೊಣೆಗೇಡಿತನಕ್ಕೆ ಇವತ್ತು 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ತಾವು ಅದಕ್ಕೆ ಜವಾಬ್ದಾರರಲ್ವಾ? ತಾವು ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇನ್ನೊಂದು ಇಲಾಖೆಯವ್ರು ಕೊಡ್ತಾರೆ, ಮತ್ತೊಬ್ರು ಕೊಡ್ತಾರೆ ಅಂತ ಹೇಳೋದಕ್ಕೆ ನೀವೇ ಬೇಕಾ? ಉಸಾಬರಿ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ತಾಯಿ ಇವತ್ತು ನೀವು ಮಾಡಿದಂಥ ಎಡವಟ್ಟಿಗೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮೃತಪಟ್ರಲ್ಲ, ಆ ಮಗುವಿನ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಒಂದು ಪ್ರಾಮಿಸ್ ಮಾಡುತ್ತೆ, ಬಳ್ಳಾರಿಯ ಜನರಿಗೆ, ಇಡೀ ರಾಜ್ಯದ ಜನರಿಗೆ ಈ ಸರ್ಕಾರ ಜವಾಬ್ದಾರಿಯನ್ನು ಮರೆತು ಬಡವರ ಪಕ್ಷ, ಬಡವರ ಸರ್ಕಾರ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡ ಜನ ಹೋಗುವಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಎಷ್ಟು ಅವ್ಯವಸ್ಥೆಯ ಆಗರವಾಗಿ ಒಂದಾದ ರಿಪಬ್ಲಿಕ್ ಕನ್ನಡ ಇವತ್ತು ಪ್ರಾಮಿಸ್ ಮಾಡ್ತಾ ಇದೆ ಜನರಿಗೆ. ನೋಡಿ, ಇಂಥ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದ.